ಆಗಿದೆ. ಭರತ್ ಇದೀಗ ದೂರುದಾರನೇ ಹಿಟಾಚಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾನೆ ಅನ್ನುವಂಥದ್ದು ಕೂಡ ಅಂದ್ರೆ ತನಿಖಾಧಿಕಾರಿಗಳು ಸ್ಥಳದಲ್ಲಿರುವಂತಹ ಅನುಚೇತ್ ಹಾಗೂ ಜಿತೇಂದ್ರ ದಯಮ್ ಅವರೇ ಈ ಒಂದು ನಿರ್ಧಾರವನ್ನ ತಗೊಂಡ್ರ ಹೇಗೆ ಅಂತ? ಖಂಡಿತ ಮಧುಕರ್, ಯಾಕಂದ್ರೆ ಆರಂಭದಲ್ಲಿ ಅಲ್ಲಿ ಜಿತೇಂದ್ರ ದಯಮ ಮಾತ್ರ ಒಬ್ಬರೇ ಇದ್ರು. ಜಿತೇಂದ್ರ ದಯಮ ಹೊರತುಪಡಿಸಿ ಬೇರೆ ಯಾವುದೇ ಅಧಿಕಾರಿಗಳು ಇರಲಿಲ್ಲ. ಅಂದ್ರೆ ತನಿಖಾಧಿಕಾರಿ ಅವರೊಬ್ಬರೇ ಆಗಿದ್ದಂಥದ್ದು. ಆದ್ರೆ 1 ಗಂಟೆಗಳ ಕಾಲ ಆಗಿದ ನಂತರ ಅದನ್ನ ಪ್ರಕ್ರಿಯೆಗಳಲ್ಲಿ ಒಂದಷ್ಟು ಬದಲಾವಣೆ ಕಾಣುತ್ತೇನೆ. ಏಕಾಏಕಿಯಾಗಿ ಆ ಒಂದು ಜಾಗಕ್ಕೆ ಅನುಚೇತ್ ಎಂಟ್ರಿ ಆಗ್ತಾರೆ, DIG ಅನುಚೇತ್ ಪ್ರವೇಶದ ಬಳಿಕ ಅಲ್ಲಿ ಒಂದಷ್ಟು ಚರ್ಚೆಗಳಾಗುವಂಥದ್ದು. ಈಗಲೂ ಕೂಡ ನಾನು ಮತ್ತೆ ಆ ಜಾಗವನ್ನೇ ತೋರಿಸುವಂತ ಪ್ರಯತ್ನಗಳನ್ನ ಮಾಡ್ತೀನಿ. ಆ ಅನುಚೇತ್ ಪ್ರವೇಶದ ನಂತರ ಅಲ್ಲಿ ವೈದ್ಯರು ಬರ್ತಾರೆ, ಅದರ ಆ ಒಂದು ಜಾಗದಿಂದ ಹೊರಗಡೆ ಬರ್ತಾರೆ, ವೈದ್ಯರ ಜೊತೆ ಚರ್ಚೆ ಆಗುತ್ತೆ. ಅನುಚೇತ್ ಒಂದಷ್ಟು ಹೊತ್ತು ವೈದ್ಯರ ಜೊತೆ ಚರ್ಚೆ ಮಾಡ್ತಾರೆ. ವೈದ್ಯರ ಜೊತೆ ಚರ್ಚೆಯ ಬಳಿಕ ಅವರು ಮತ್ತೆ ದಯಾಮ ಜೊತೆ ಚರ್ಚೆ ಮಾಡ್ತಾರೆ. ದಯಾಮ ಕೂಡ ಆ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾರೆ. ಅಂದ್ರೆ ಇಷ್ಟೊತ್ತು ಆಗಿದ್ರು ಕೂಡ 4 ಫೀಟ್ ಆಗಿದ್ರು ಕೂಡ ಅಲ್ಲಿ ನೀರು ಬರ್ತಾ ಇದೆ ವಿನಃ ಅಲ್ಲಿ ಯಾವುದೇ ರೀತಿಯಾದಂತಹ ಪತ್ತೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಅವರಿಬ್ಬರ ಮಧ್ಯೆ JCB ಅಥವಾ ಹಿತಾಚಿಯನ್ನ ತಂದು ಅಗೆಯುವಂತ ಪ್ರಕ್ರಿಯೆಗಳ ಬಗ್ಗೆ ಚರ್ಚೆಗಳು ನಡೆದಿದೆ. ಆದರೆ ಈ ಪ್ರಕ್ರಿಯೆಗಳನ್ನ ಆರಂಭ ಮಾಡಬೇಕಾದ್ರೆ ಅದಕ್ಕೆ ವೈದ್ಯರ ಅನುಮತಿ ಬೇಕಾಗುತ್ತೆ. ಯಾಕಂದ್ರೆ ಆ ಒಂದು ಸ್ಕೆಲಿಟನ್ ಅಥವಾ ಯಾವುದೇ ಕಳೆಬರ ಅಸ್ಥಿಪಂಜರಗಳು ಯಾವುದಾದ್ರೂ ಸಿಕ್ಕಿದ್ರೂ ಕೂಡ ಈ ರೀತಿಯಾದಂತಹ JCB ಅಗೆಯುವಿಕೆಯ ಕಾರಣಗಳಿಂದಾಗಿ ಅದಕ್ಕೆ ಏನಾದ್ರೂ ಡ್ಯಾಮೇಜ್ ಆಗಬಹುದಾ ಅಥವಾ ಅದರಿಂದಾಗಿ ಆ ಪ್ರಕ್ರಿಯೆಗಳಿಗೆ ಯಾವುದಾದ್ರೂ ತೊಂದರೆಗಳಾಗಬಹುದಾ ಅನ್ನುವಂಥದ್ದು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈ ಕಾರಣದಿಂದಾಗಿ ಅಧಿಕಾರಿಗಳು ವೈದ್ಯರ ಜೊತೆಗೆ ಚರ್ಚೆಯನ್ನು ನಡೆಸಿದ್ರು. ವೈದ್ಯರ ಜೊತೆಗೆ ಚರ್ಚೆ ನಡೆಸಿದ ನಂತರ ದೊಡ್ಡ JCB ಅಲ್ಲದಿದ್ರು ಅಲ್ಲಿ ಒಂದು ಸಣ್ಣ JCBಯ ಮೂಲಕ ಅಗೆಯುವಂತ ಪ್ರಕ್ರಿಯೆಗಳನ್ನು ನಡೆಸಬಹುದು. ಆದ್ರೆ ಬಹಳ ಜಾಗರೂಕವಾಗಿ ಮತ್ತು ಬಹಳ ಸೂಕ್ಷ್ಮವಾಗಿ ಆ ಪ್ರಕ್ರಿಯೆಗಳು ನಡಿಬೇಕು ಅನ್ನುವಂಥದ್ದನ್ನ ಅವರು ಹೇಳಿರುವಂತದ್ದು. ಹಾಗಾಗಿ ಈಗ ಅಲ್ಲಿ ಸುತ್ತಮುತ್ತ ಕುತೂಹಲ ಇನ್ನೂ ಕೂಡ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ ಹೋಗ್ತಾರೆ. ಅವರು ಇನ್ನೂ ಕೂಡ ಅಲ್ಲಿ ಏನ್ ಆಗ್ತಾ ಇದೆ ಅನ್ನುವಂಥದ್ದು ಕ್ಲಾರಿಟಿ ಯಾರಿಗೂ ಕೂಡ ಸಿಗ್ತಾ ಇಲ್ಲ. ಜನ ಬರುವಂತದ್ದು, ಜನ ಹೋಗುವಂತದ್ದು ಇಲ್ಲಿ ನಡೀತಾ ಇರುವಂತದ್ದು. ಅದರ ಜೊತೆಗೆ ಈಗ ಅಧಿಕಾರಿಗಳು ಕೂಡ ಅಷ್ಟೇ, ಅಧಿಕಾರಿಗಳವರ ಊಟದ ಸಮಯ ಆದಂತ ಕಾರಣದಿಂದಾಗಿ ಅಲ್ಲಿಂದ ಹೊರಗಡೆ ಬಂದು ಊಟ ಮುಗಿಸಿ ಮತ್ತೆ ಅಲ್ಲಿಗೆ ಹೋಗಬೇಕು. ಯಾಕಂದ್ರೆ ಇವತ್ತಿನ ದಿನಕ್ಕೆ ಕೇವಲ ಒಂದು ಜಾಗವನ್ನ ಅವರು 13 ಜಾಗಗಳನ್ನ ಪಾಯಿಂಟ್ ಮಾಡಿದ್ರು ಕೂಡ ಒಂದು ಜಾಗದಲ್ಲಿ ಅಗೆಯುವ ಪ್ರಕ್ರಿಯೆ ನಡೀಲಿಕ್ಕೆ ಇಷ್ಟರವರೆಗೆ ಯಾವುದೇ ರೀತಿಯಾದಂತಹ ಫಲಿತಾಂಶ ಸಿಕ್ಕಿಲ್ಲ. ಸುಮಾರು ಮಧ್ಯಾಹ್ನ 3 ಗಂಟೆ ಆಗ್ತಾ ಬಂತು. 3 ಗಂಟೆ ಆದ್ರೂ ಕೂಡ ಯಾವುದೇ ಫಲಿತಾಂಶ ಸಿಕ್ಕಿಲ್ಲ. ಹಾಗಾಗಿ ಮುಂದಿನ ಪ್ರಕ್ರಿಯೆಗಳಿಗೆ ಹೆಚ್ಚು ವೇಗವನ್ನು ಕೊಡಬೇಕಾದಂತ ಅಗತ್ಯ ಇದೆ. ಹಾಗಾಗಿ ಮ್ಯಾನ್ಯುವಲ್ ಆಗಿ ತೋಡುವುದರಿಂದ ಆ ರೀತಿಯಾದಂತಹ ವೇಗ ಕೊಡ್ಲಿಕ್ಕೆ ಬಹುತೇಕವಾಗಿ ಸಾಧ್ಯ ಇಲ್ಲ ಅನ್ನುವಂಥದ್ದು ಅಧಿಕಾರಿಗಳಿಗೂ ಕೂಡ ಮನವರಿಕೆ ಆಗಿದೆ. ಸ್ವತಃ ದೂರುದಾರ ಕೂಡ ಇಂಥದ್ದೊಂದು ಮನವಿಯನ್ನು ಅವರ ಮುಂದೆ ಇಟ್ಟಿರುವಂತದ್ದು. ಈ ಎಲ್ಲ ಕಾರಣಗಳಿಂದಾಗಿ ಆ ಪ್ರಕ್ರಿಯೆಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿ ಈಗ JCBಯನ್ನ ತಂದು ಅಗೆಯುವಂತಹ ಪ್ರಕ್ರಿಯೆಗಳಿಗೆ ಚಾಲನೆ ಕೊಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ JCB ಕೂಡ ಬಂದು ನಿಂತಿದೆ. ಅವರ ಆದೇಶಕ್ಕಾಗಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಆದೇಶ ಬರಬೇಕು, ಆದೇಶದ ಬಳಿಕ ಈ ಒಂದು ಪ್ರಕ್ರಿಯೆ ನಡೆಯುವಂತ ಸಾಧ್ಯತೆ ಇರುವಂತದ್ದು. ಮಧುಕರ್, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.